ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಸಮಾರಂಭ. ಪಿಎಸ್ಐ ಶಾಂತಹಳ್ಳಿ ಮಾತನಾಡಿ, ಬನಹಟ್ಟಿ ಪೊಲೀಸ್ ಠಾಣೆಯ ಕರ್ತವ್ಯದ ವಾಹನ 20 ವರ್ಷಗಳಿಗೂ ಹೆಚ್ಚಿನ ಕಾಲ ಸೇವೆಯಲ್ಲಿ ಇದ್ದ ಕಾರಣ ನಿಯಮದ ಅಡಿ ಗುಜರಿ ವಸ್ತುವಾಗಿತ್ತು. ಕಳೆದೆರಡು ತಿಂಗಳಿಂದ ಕಾನೂನು ಸುವ್ಯವಸ್ಥೆ ಪರಿಪಾಲನೆ, ಕಚೇರಿ ಸುತ್ತಾಟ ಮತ್ತು ನಾಗರಿಕ ರಕ್ಷಣೆ ವಿಷಯದಲ್ಲಿ ತುಂಬಾ ತೊಂದರೆಯಾಗ್ತಾ ಇತ್ತು. ಹಳೆಯ ವಾಹನದಿಂದ ಏನಾದರೂ ಅವಘಡ ಸಂಭವಿಸಿದ್ರೆ ಎಂಬ ಭಯದಿಂದ ಅಲೆದಾಡಬೇಕಾಗಿತ್ತು. ಕೇವಲ 2 ತಿಂಗಳ ಹಿಂದೆ ಸಮಾರಂಭದಲ್ಲಿ ವಾಹನವನ್ನ ಖುದ್ದಾಗಿ ಕಂಡ ಉಮಾಶ್ರೀ ಮೇಡಂ ತಕ್ಷಣ ತಮ್ಮ ಅನುದಾನದಲ್ಲಿ ತಮ್ಮ ಠಾಣೆಗೆ ಹೊಸ ವಾಹನದ ಅನುದಾನ ಕೊಟ್ಟು ಇಂದು ಕರ್ತವ್ಯಕ್ಕೆ ಸೇರ್ಪಡೆಗೊಳಿಸಿದ್ದು ನಮಗೆಲ್ಲ ಸಂತಸ ತಂದಿದೆ ಎಂದು ಬನಹಟ್ಟಿ ಪಿಎಸ್ಐ ಶಾಂತಹಳ್ಳಿ ಶಾಸಕಿ ಉಮಾಶ್ರೀ ಅವರಿಗೆ ಅಭಿನಂದಿಸಿದರು. ಒಂದು 4-5 ತಿಂಗಳಿಂದ ನೆರಾವಳಿ ಬಂದಾಗ ಮೇಡಮ್ ಅವರು ಇಲ್ಲಿ ಅಸ್ಕಿ ಮತ್ತು ಆತಂಗಿ ಗ್ರಾಮಕ್ಕೆ ವಿಸಿಟ್ ಕೊಟ್ಟಿದ್ರು. ವಿಸಿಟ್ ಕೊಟ್ಟಾಗ ಅವಾಗ ಬಂದಾಗ ಏನಾಯ್ತು ಅಂತಂದ್ರೆ ನನ್ನ ವೆಹಿಕಲ್ ಅನ್ನ ಅಸ್ಕಿಯಲ್ಲಿ ನಾನು ಹಾಕಿದ್ದೆ. ಅದಕ್ಕಿಂತಲೂ ಮುಂಚೆ ರಾಹುಲ್ ಅಣ್ಣ ಹೇಳಿದೆ, ಮೇಡಮ್ ಅವ್ರಿಗೆ ಸ್ವಲ್ಪ ನಮ್ಮ ಒಂದು ವೆಹಿಕಲ್ ಕೊಡು ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಡ್ರಿ, ನನಗೆ ಅಷ್ಟು ಪರಿಚಯ ಇಲ್ಲ ಮೇಡಮ್ ಅವ್ರು ಅಂತ ಹೇಳಿದೆ. ಅವರು ಹೇಳ್ತೀನಿ ಅಂತ ಹೇಳಿದ್ರು. ಆಗ ಹೇಳಿದ್ರು ಅವರು, ಮೇಡಮ್ ಅವ್ರಿಗೆ ಹೇಳ್ತೀನಿ ನಿಮ್ಮ ವೆಹಿಕಲ್ ಹೆಂಗಿದೆ ಅಂತ ಒಂದ್ಸಲ ತೋರ್ಸೋಣ ಅಂತ ಹೇಳಿ. ಅದೇ ಟೈಮಿಗೆ ಏನಾಯ್ತು ಅಂದ್ರೆ ಮೇಡಮ್ ಅವ್ರು ವಿಸಿಟ್ ಕೊಟ್ಟಾಗ ನಾನು ಹೋಗಿದ್ದೆ ಆತಂಗಿ ಮತ್ತೆ ಅಸ್ಕಿಗೆ. ಅದು ಅಸ್ಕಿಯಲ್ಲಿ ನಿಲ್ಲಿಸಿದಾಗ ಮೇಡಮ್ ಅವ್ರು ನೋಡ್ಬಿಟ್ಟು ನಮ್ಮ ಜಿಪ್ಪ ನೋಡಿ ಶಾಕ್ ಆಗ್ಬಿಟ್ರು. ಈ ರೀತಿಯೆಲ್ಲ ಇಷ್ಟೆಲ್ಲ ಗೊತ್ತಿರ್ತಿದ್ರೆ ನಿಮ್ಮ ಜಿಪ್ ಏನು ನೋಡ್ತೀರ ನೀವೆಲ್ಲ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಅವಾಗ ಎಲ್ಲ ಹೋಟೆಲ್ ಅಂತ ತಗೊಂಡೋಗಿ ನಿಮ್ಮ ಹೋಗಿದ್ದು ಸಾಹೇಬ್ ಜೊತೆ ನಾನು ಮಾತಾಡ್ತೀನಿ, ನಿಮಗೆ ವೆಹಿಕಲ್ ಬೇಗ ಬರುವಂಗೆ ನಾನು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ಹೇಳಿದ್ರು ಮೇಡಮು. ಅದು ಹೇಳಿದ ನಂತರ ಮೇಡಮ್ ಅವರು ಬೆಂಗಳೂರಿಗೆ ಹೋದಾದ್ಮೇಲೆ ನಮಗೆ ಒಂದು ನಮ್ಮ DPO ನಿಂದ ಲೆಟರ್ ಬಂತು, ನಿಮ್ಮ ವೆಹಿಕಲ್ ಆಲ್ರೆಡಿ ಕಂಡಮ್ ಆಗಿದೆ, 19 ವರ್ಷ ಆಗಿದೆ, ಅದ್ರ KG ಆಗಿದೆ, ಬಂದಾಗಿದೆ, ಅದಕ್ಕೆ ನೀವು ಇಲ್ಲಿ ತಂದು 1 ವಾರದಲ್ಲಿ ನಮ್ಗೆ ಹಚ್ಚಬೇಕು ಅಂತಂದಾಗ ಮೇಡಮ್ ಅವರಿಗೆ ನಾನು ಒಂದು ಫೋನ್ ಮಾಡಿ ಬೆಂಗಳೂರಲ್ಲಿರುವಾಗ, ಮೇಡಮ್ ನಮ್ಮ ವೆಹಿಕಲ್ ಹಿಂಗೆ ತಂದು ಹಚ್ಚ ಅಂತ ಹೇಳಿದ್ದಾರೆ ಮೇಡಮ್, ಅದಕ್ಕೆ ತಾವು ಸ್ವಲ್ಪ ಬೇಗ ನಮ್ಗೆ ಒಂದು ವೆಹಿಕಲ್ ಸ್ಯಾಂಕ್ಷನ್ ಮಾಡಿಕೊಡಿ ಅಂದಾಗ ಮೇಡಮ್ ಅವರು ಬರೀ ಒಂದು ನಾನು ಕಾಲ್ ಮಾಡಿದ್ರು ಕೂಡ ಅವ್ರು ಅಲ್ಲೇ ಬೆಂಗಳೂರಲ್ಲೇ ಇಟ್ಕೊಂಡ್ಬಿಟ್ಟು ಲೆಟರನ್ನು DC ಮೇಡಮ್ ಅವ್ರಿಗೆ ಲೆಟರನ್ನು ಹಾಕಿ ಅಲ್ಲಿಂದ ಲೆಟರ್ ಫಾರ್ವರ್ಡ್ ಆಗಿ ನಮ್ಮ DC ಸಾಹೇಬ್ರ ಆಫೀಸ್ಗೆ ಹೋಗಿದ್ದ ಲೆಟರನ್ನು ಮೇಡಮ್ ಅವರು ನನಗೆ ಒಂದು ವಾಟ್ಸಪ್ ಮಾಡಿದ್ರು. ಅವಾಗ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂತಂದರೆ ಒಂದೇ ಸಲ ಹೇಳಿದ್ರು ಮೇಡಮು, ಇಲ್ಲ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲಿದ್ದರೂ ಕೂಡ ಕಾಲ್ ಮಾಡಿ ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಬರೀ ಒಂದು ಕಾಲಿಗೆ ಮೇಡಮ್ ಅವರು ಲೆಟರ್ ಪ್ಯಾಡ್ ಎಲ್ಲನೂ ಇಮಿಡಿಯೇಟ್ ಆಗಿ ಎಲ್ಲನೂ ಮಾಡಿಬಿಟ್ಟು, ಇಲ್ಲ ಅವ್ರು ಒಂದು 15 ದಿನದಲ್ಲಿ ವೆಹಿಕಲ್ ಅನ್ನು ಹೋಗ್ಬೇಕಂತ ಹೇಳ್ಬಿಟ್ಟು ಮೇಡಮ್ ಅವರು ಇಮಿಡಿಯೇಟ್ ಆಗಿ ಲೆಟರಲ್ಲಿ ವೆಹಿಕಲ್ ಇವ್ರಿಗೆ ಸ್ಯಾಂಕ್ಷನ್ ಆಗಬೇಕು, ಬನಹಟ್ಟಿ PSI ಅವರಿಗೆ, ಅವ್ರಿಗೆ ಗಸ್ತು ತಿರುಗಾಡೋದಕ್ಕೆ, ಅವರಿಗೆ ಡ್ಯೂಟಿ ಮಾಡೋದಕ್ಕೆ ಅವರಿಗೆ ವೆಹಿಕಲ್ ಇರೋದೇ ಇರೋದ್ರಿಂದ ಒಂದು ವಿಚಾರ ಏನಂತಂದ್ರೆ ಮೇಡಮ್ ಅವರಿಗೆ ಮೇಡಮ್ ಅವ್ರು ದಿನ ಕೇಳ್ತಾ ಇದ್ರು, ಯಾವಾಗ ಬರುತ್ತಮ್ಮ ನಿಮ್ಮ ಜೀಪು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಬೆಳಿಗ್ಗೆ ಮೇಡಮ್ ಅವ್ರಿಗೆ ಕಾಲ್ ಮಾಡಿದಾಗ ನಾನು ಇವತ್ತು 2 ಗಂಟೆಗೆ ಬರ್ತೀನಿ, ನಿಮ್ಮ ವೆಹಿಕಲನ್ನು ತಗೊಂಡ್ಬರ್ರಿ, ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ತುಂಬ ಖುಷಿಯಾಗಿ ಹೇಳಿದ್ರು. ಅದೇ ರೀತಿಯಾಗಿ ನಾವು ವೆಹಿಕಲನ್ನು ಮೇಡಮ್ ಅವರ ಆಶೆ ಅಂತಲೇ ಈ ದಿನ ನಮ್ಮ ಠಾಣೆಗೆ ತಂದಿದ್ದೀವಿ, ಉದ್ಘಾಟಕರಾಗಿ ಆಗಮಿಸಿದ ಸಿಪಿಐ ಸಂಜೀವ್ ಬಳಿಗಾರ್ ಮಾತನಾಡಿ, ಇಲಾಖೆಯ ಬೇಡಿಕೆಗೆ ತಕ್ಷಣ ಸ್ಪಂದಿಸುವ ಮೂಲಕ ಶಾಸಕಿ ಉಮಾಶ್ರೀ ಮೇಡಂ ನಮ್ಮ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಿಸಲು ಬೇಕಾದ ಸಹಾಯ ಸೌಲಭ್ಯ ಕಲ್ಪಿಸಲು ನೆರವಾಗುವುದಾಗಿ ನೀಡಿದ ಭರವಸೆಯಿಂದ ಸಿಬ್ಬಂದಿ ಸಂತಸಗೊಂಡಿದ್ದಾರೆ. ತೇರದಾಳ ಪೊಲೀಸ್ ಠಾಣೆಯ ವಾಹನವು ಹಳೆಯದಾಗಿರುವ ಕಾರಣ ಅದಕ್ಕೂ ಸರ್ಕಾರದ ಮಟ್ಟದಲ್ಲಿ ಯತ್ನಿಸಿ ನೆರವಾಗಲು ಮನವಿ ಮಾಡಿದರು. ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಇಲಾಖೆಯ ಎಲ್ಲ ಸಹೋದ್ಯೋಗಿ ಮಿತ್ರರು, ನಮಗೆಲ್ಲ ಇವತ್ತು ಬಹಳ ಖುಷಿ ವಿಚಾರ. ಯಾಕಂತಂದರೆ ಇಲಾಖೆಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ವಿಶೇಷವಾಗಿ ಒಂದು ಹೊಸ ಜೀಪನ್ನು ತಾವು ವಿಶೇಷ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ನೀಡಿದ್ದಕ್ಕೆ ನಾನು ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವೆಹಿಕಲ್ನ ಕೇಳೋಕ್ಕೆ ನಾನು ಮತ್ತು PS ಅವ್ರು ಕೂತ್ಕೊಂಡು ಹೋಗಿದ್ವಿ. ಹೋದಾಗ ಏನು ನಿಮ್ಗೆ ವೆಹಿಕಲ್ ಬೇಕಾ ಅಂತಂದ್ರು ಮೇಡಮ್. ಇಲ್ಲ ಮೇಡಮ್, ನನಗೆ ಚೆನ್ನಾಗಿದೆ ವೆಹಿಕಲ್. ಶಾಸಕಿ ಉಮಾಶ್ರೀ ಮಾತನಾಡಿ, ಸಾಮಾಜಿಕ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ, ಕಾನೂನು ಸುವ್ಯವಸ್ಥೆ ಕಾಪಾಡಲು, ನಾಗರಿಕರ ರಕ್ಷಣೆಗೆ ಮತ್ತು ಕೋಮು ಸಂಘರ್ಷಗಳಾಗದಂತೆ ಮುನ್ನೆಚ್ಚರಿಕೆ ತೆಗೆದುಕೊಂಡು ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಅಗತ್ಯ ಸೌಕರ್ಯವನ್ನು ಕಲ್ಪಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಠಾಣೆಯಲ್ಲಿ ಯಾವುದೇ ವಿಧದ ತಂತ್ರಜ್ಞಾನಗಳ ಅಳವಡಿಕೆಯಾಗಲಿ, ಅಗತ್ಯ ಸೌಲಭ್ಯಗಳಾಗಲಿ ಬೇಕಾದಲ್ಲಿ ನನ್ನ ಸಹಕಾರ ನಿರಂತರವಾಗಿರುತ್ತೆ. ತೇರದಾಳ ಮತಕ್ಷೇತ್ರದಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದು ಯಾವುದೇ ಲೋಪವಿಲ್ಲದೆ ಮತ್ತು ಸಾರ್ವಜನಿಕ ಜನಜೀವನಕ್ಕೆ ಧಕ್ಕೆಯಾಗದಂತೆ ಜಾಗೃತೆಯಾಗಿ ಕೆಲಸ ನಿರ್ವಹಿಸುತ್ತಿರುವುದು ಹೆಮ್ಮೆಯಾಗಿದ್ದು, ಇಲಾಖೆ ಅಗತ್ಯತೆಗಳ ಪೂರೈಸಲು ಸರ್ಕಾರದ ಗಮನ ಸೆಳೆದು ಪೂರೈಸುವ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ರಾಜೇಂದ್ರ ಭದ್ರನವರ್, ಚಿದಾನಂದ ಗಾಳಿ, ಸಂಜೀವ್ ಜೋತವಾರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.